ಮೈ ಕಂಟ್ರಿ ಆಲ್ ಪಬ್ಲಿಕ್ ವೋಟ್ ಫಾರ್ ಓನ್ಲಿ BJP. ಮಿಸ್ಟರ್ ಕಾಂಗ್ರೆಸ್ ಪಾರ್ಟಿ, ಮಿಸ್ಟರ್ ಸಿದ್ದರಾಮಯ್ಯ ಕ್ಯಾಬಿನೆಟ್ ಹೊಟ್ಟೆ ತುಂಬ ಊಟ ಕೊಡ್ತಿದ್ದೀವಿ ಬಡವರಿಗೆ ಅಂತೀರ. ಹಾಂ, ತಿಂಗಳಿಗೆ 5 kg ಅಕ್ಕಿ ಕೊಡ್ತಾಯಿರೋ ಒಬ್ಬರಿಗೆ. ಒಬ್ಬ ವ್ಯಕ್ತಿ ತಿಂಗಳಿಗೆ ಸರ್ವೈವಲ್ ಆಗೋಕ್ಕೆ ಒಂದು ದಿನಕ್ಕೆ 1 kg ಅಂತ ಹೇಳಿದ್ರು 30 kg ಒಬ್ಬ ವ್ಯಕ್ತಿ ಬೇಕು. ನೀವು 5 kg ಅಕ್ಕಿಲಿ ಒಬ್ಬ ಬಡವ ಹೆಂಗಯ್ಯೋ ನಿವಾರಣೆ ಮಾಡೋಕ್ಕಾಗ್ತದೆ? ಹಾಂ, ಮಿಸ್ಟರ್ ಸಿದ್ದರಾಮಯ್ಯಂದು ಒಂದು ದಿನದ ಊಟ, ಒಂದು ಹೊತ್ತಿನ ಊಟಕ್ಕೆ 1,000 ಖರ್ಚಾಗ್ತೈತೆ. ಹಾಂ, ರಾಹುಲ್ ಗಾಂಧಿ ಇದನ್ನಲ್ಲ, ಇದು ಬರೀ ಸಿದ್ದರಾಮಯ್ಯ ಇಲ್ಲ, ಸಿದ್ದರಾಮಯ್ಯ, DK ಶಿವಕುಮಾರ್, ಪರಮೇಶ್ವರು ಇವರೆಲ್ಲ ಊಟಕ್ಕೆ ಬರೀ ಒಂದೊಂದು ಊಟಕ್ಕೆ 1,000-5,000 ಖರ್ಚು ಮಾಡ್ತಿದ್ದಾರೆ ಪರ್ ಡೇ. ಹಾಂ, ಇವನು ಯಾರು ಜಮೀರ್ ಅಹಮದ್ ಒಂದು ಹೊತ್ತಿಗೆ 1 ಲಕ್ಷ ಖರ್ಚು ಮಾಡ್ತಾನೆ ಊಟಕ್ಕೆ. ಜಮೀರ್ ಅಹಮದ್ ಅಂತವರು ಅವರೆಲ್ಲ 1 ಲಕ್ಷ ಖರ್ಚು ಮಾಡ್ತಾರೆ. ಜಾರ್ಜು, ಜಮೀರ್ ಅಹಮದ್, DK ಶಿವಕುಮಾರ್ ಇವರು ಒಂದು ಹೊತ್ತಿಗೆ 1 ಲಕ್ಷ ಖರ್ಚು ಮಾಡ್ತಾವ್ರೆ. ಮಿಸ್ಟರ್ ರಾಹುಲ್ ಗಾಂಧಿ ಒಂದು ಹೊತ್ತು ಊಟಕ್ಕೆ ಎಷ್ಟು ಖರ್ಚು ಮಾಡ್ತಾನೆ ಗೊತ್ತಿದೆ ನಿಮಗೆ? 1 ಲ್ಯಾಕ್, 1 ಲ್ಯಾಕ್ ಮಿನಿಮಮ್ 10,000 ಖರ್ಚು ಮಾಡ್ತಾನೆ. ಅಂದರೆ ದಿನಕ್ಕೆ 10,000 ಅಂತಂದರೆ 30,000 ಆಗುತ್ತೆ. 1 ಲಕ್ಷ ಖರ್ಚು ಅಂತ ಹೇಳಿದ್ರೆ 3 ಲಕ್ಷ ಇತ್ತು ಒಂದು ದಿನಕ್ಕೆ ಖರ್ಚು ಮಾಡೋದು. ಇಲ್ಲಿ ಬಡವರು ಇಲ್ಲಿ ಖರ್ಚು ಮಾಡೋದು ಎಷ್ಟು? 30 ರೂಪಾಯಿ ಅಕ್ಕಿ ಕೆ ಜಿ ಅಂತ ಹೇಳಿ ನೀವು ರೈಟ್ ಫಿಕ್ಸ್ ಮಾಡಿರ. ಇಲ್ಲಿ ಹೊರಗಡೆ 30 ರೂಪಾಯಿಗೆ ಸಿಗುತ್ತಾ? ಸಿಗಲ್ಲ. ನಿಮ್ಮ ಸೊಸೈಟಿ ಅಕ್ಕಿ 1 kg ಇವ್ರು ಬದುಕಾಗಿ ಹೆಂಗೆ ಬದುಕ್ತಾರೆ? ಹೇಗೆ? ಹೌ ಇಸ್ ಪಾಸಿಬಲ್? ರಾಹುಲ್ ಗಾಂಧಿ ಹಾಕೋ ಟೀ ಶರ್ಟು ಒಂದು ಟೀ ಶರ್ಟ್ ಇದೆಯಲ್ಲ ಬ್ರಾಂಡು, 3 ಲಕ್ಷ 4 ಲಕ್ಷ ಟೀ ಶರ್ಟ್. ಅದು ಬಡವ್ರು ಹಾಕ್ತಾರೆ. ಅದು ನೋಡಿ, ನಾನು ಹಾಕಿದ್ದು ಓರ್ನಾಡ್ ಟೀ ಶರ್ಟ್ ಇದೈತಲ್ಲ, ಇದು ಓರ್ನಾಡ್ ಟೀ ಶರ್ಟ್. ಈ ಟೀ ಶರ್ಟ್ ಐತಲ್ಲ ನೋಡ್ರಿ, ಇದು ಓರ್ನಾಡ್ ಟೀ ಶರ್ಟ್. ಇದು ಅರ್ಥ ಆಯ್ತಲ್ಲ? 2020 ಫೆಬ್ರವರಿ ತಗೊಂಡಿರೋ ಟೀ ಶರ್ಟ್. ಅದ್ರ ಬೆಲೆ ಎಷ್ಟು ಗೊತ್ತಾ ಇದೆಯಾ? ಅದು ಜಸ್ಟ್ 250 ರೂಪಾಯಿ ಓರ್ನಾಡಲ್ಲಿ ತಗೊಂಡಿರೋದು. ಇದ್ರ ಟೀ ಶರ್ಟ್ ಐತಲ್ಲ, ಇದು ಅಡಿದಾಸ್. ಇದ್ರ ಟೀ ಶರ್ಟು 1,000 ಇರಬೇಕಿದು, ಈ ಟೀ ಶರ್ಟ್. ಸೊ ರಾಹುಲ್ ಗಾಂಧಿ ಹಾಕ್ತಾರ ಟೀ ಶರ್ಟ್ ಎಷ್ಟು? 1-3 ಲಕ್ಷ ಟೀ ಶರ್ಟ್. ಮೊನ್ನೆ ಯಾವುದೋ ನೋಡ್ತಿದ್ದೆ, GST ಬಗ್ಗೆ ಮಾತಾಡ್ತಿದ್ದ. ಯೋಗಿತೇನೆ ಇಲ್ಲ ಅವನಿಗೆ ಮಾತಾಡೋಕ್ಕೆ. ಯಾವ ಯೋಗಿತೆ ಐತೆ? ಬಡವರಿಗೆ ಹೊಟ್ಟೆ ತುಂಬ ಊಟ ಕೊಡ್ತೀವಿ. ಬಡವರಿಗೆಲ್ಲ ಹೊಟ್ಟೆ ತುಂಬ 5 kg ಅಕ್ಕಿ ಕೊಟ್ಬಿಟ್ಟು ಇಡೀ ಊರು ತುಂಬ, ಇಡೀ ದೇಶ ತುಂಬ ಯಾಕೆ ಅಪಪ್ರಚಾರ ಮಾಡ್ತಾಯಿದ್ದೀರಾ? ಫೇಕ್ ಯಾಕೆ ನ್ಯೂಸ್ ಮಾಡ್ತಾಯಿದ್ದೀರಾ? ಎಲ್ಲ ಜನರು ಯಾಕೆ ಅಮರ್ಸ್ತಿದ್ದೀರಾ? ಪಬ್ಲಿಕ್ ಗಮನಕ್ಕೆ ಎಲ್ಲ ಅಕ್ಕಿ ಕೊಡ್ತೀವಿ, ಫ್ರೀ ಅಕ್ಕಿ ಕೊಡ್ತೀವಿ ಅಂತಾರಲ್ಲ. 5 kg ಅಕ್ಕಿಲಿ ಯಾರು ಜೀವನ ಮಾಡೋಕ್ಕಾಗ್ತದ ಬಡವರು? ಸೊ ಹಾಗಾಗಿ ನಾಟ್ ವೋಟ್ ಫಾರ್ ಕಾಂಗ್ರೆಸ್ ಪಾರ್ಟಿ ಯಾವುದೇ ಕಾರಣಕ್ಕೆ ಓಟ್ ಹಾಕ್ಬೇಡ್ರಿ. ಎಲ್ಲ ಜನನೇ ಯಾಮರ್ಸ್ತಾವ್ರೆ. ಇದು ಕೋರ್ಟಲ್ಲಿ ಸುಮೋಟೋ ಕೇಸ್ ಆಗಬೇಕು, ಸುಪ್ರೀಂ ಕೋರ್ಟಲ್ಲಿ ಆ್ಯಕ್ಚುಲಿ. ಮತ್ತು ಅದ್ಯಾವುದೋ ಒಂದು 1 ಲಕ್ಷ ದುಡ್ಡು ಕೊಡ್ತೀನಿ ಅಂತ ಹೇಳಿದಿರಲ್ಲ ವರ್ಷಕ್ಕೆ, ಅದು ಕೊಡೋಕ್ಕೆ ಬರೋದೇ ಇಲ್ಲ. ಅದು ಎಲ್ಲಿಂದ ದುಡ್ಡು ತರ್ತಾರೆ? ದೇಶನ ಸಾಲ ಮಾಡ್ತಿರ್ತಾರೆ. ದೇಶನ ಆಲ್ರೆಡಿ ಸಾಲ ಮಾಡಿರ್ತಾರೆ. ಏನು ಬ್ರಿಟಿಷ್ನರಿಗೆ ಮತ್ತೆ ಮಾರಾಟ ಮಾಡ್ತಾರಾ? ಸುಪ್ರೀಂ ಕೋರ್ಟಲ್ಲಿ ಸುಮೋಟೋ ಕೇಸ್ ಆಗಬೇಕು. ಈ ನೀರು, ಅಕ್ಕಿ ಮತ್ತು ಫಾಲ್ಸ್ ಹಣ ಇದೆಲ್ಲ ಮೂಲಭೂತ ಹಕ್ಕಲ್ಲಿ ಬರ್ತದೆ. ಮೂಲಭೂತ ಹಕ್ಕು ಅಕ್ಕಿ ಮತ್ತು ನೀರು ಬರುತ್ತೆ. ಸುಪ್ರೀಂ ಕೋರ್ಟಲ್ಲಿ ಸುಮೋಟೋ ಕೇಸ್ ಮಾಡಬೇಕು. ಮತ್ತು ಕರಪ್ಷನ್ ಫಾಲ್ಸ್ ಬರುತ್ತೆ. ಇದು ಕರಪ್ಷನ್ ಅಗೇನೆಸ್ಟ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಬರ್ತದೆ. ಎಷ್ಟು? 1 ಲಕ್ಷ ಕೊಡ್ತೀವಿ ತಿಂಗಳಿಗೆ, ಇದೆಲ್ಲ ಫಾಲ್ಸ್ ಇದು. ಸೊ ಇದು ಸುಪ್ರೀಂ ಕೋರ್ಟಲ್ಲಿ ಸುಮೋಟೋ ಕೇಸ್ ಮಾಡ್ಕೊಂಡು ನನ್ನನ್ನು ಸಾಂದರ್ಭಿಕ ಸಾಕ್ಷಿ ಮಾಡ್ಕೊಳ್ಳಿ. ಸುಮೋಟೋ ಕೇಸ್ ಮಾಡಿ ನನ್ನನ್ನು ಸಾಂದರ್ಭಿಕ ಸಾಕ್ಷಿ ಮಾಡ್ಕೊಳ್ಳಿ. ಎಲ್ಲ ಕಾಂಗ್ರೆಸ್ ಪಾರ್ಟಿಯವರು ಜೈಲು ಸೇರಬೇಕು. ಇವ್ರು ಕಾಂಗ್ರೆಸ್ ಪಾರ್ಟಿಯವರು ರೇಪ್ ಮಾಡೋದು ಗೊತ್ತಾಗಲ್ಲ. ರೇಪ್ ಮಾಡಿ ಬೇರೆಯವ್ರ ಮೇಲೆ ಹಾಕ್ಬಿಡ್ತಾರೆ, ಮರ್ಡ್ರ್ ಮಾಡಿ ಬೇರೆಯವ್ರ ಮೇಲೆ ಹಾಕ್ಬಿಡ್ತಾರೆ. ಅರ್ಥ ಆಯ್ತಲ್ಲ? ಕರಪ್ಷನ್ ಮಾಡಿಬಿಟ್ಟು ಬೇರೆಯವ್ರ ಮೇಲೆ ಹಾಕ್ಬಿಡ್ತಾರೆ. ಅಷ್ಟು ಇಂಟೆಲಿಜೆಂಟಾಗಿ ಮಾಡ್ತಾರೆ. ಇಂಟೆಲಿಜೆಂಟ್ ಅಂದರೆ ಟೆಕ್ನಿಕಲ್, ಬೇಹುಗಾರಿಕೆ ಟೆಕ್ನಿಕಲ್ ಆ್ಯಂಡ್ ಗುಪ್ತಚಾರ ಟೆಕ್ನಿಕಲ್ ಪೂರ್ತಿ ಅವ್ರ ಕಂಟ್ರೋಲ್ ಐತೆ. ಗೌರ್ಮೆಂಟ್ ಸರ್ವೆಂಟ್ಸ್ 99% ಅವರೇ ಎಲ್ಲ ಅಪಾಯಿಂಟ್ಮೆಂಟ್ ಮಾಡಿರೋದು. ಎಲ್ಲ ಲಂಚ ಕೊಟ್ಟು ಜಾಬ್ ಸೇರಿದ್ದಾರೆ. ಎಲ್ಲ ನಕಲಿ ಡಾಕ್ಯುಮೆಂಟಲ್ಲಿ ಜಾಬ್ ಸೇರಿದ್ದಾರೆ. KPSSC ಆಗಿರ್ಬೋದು, UPSSC ಆಗಿರ್ಬೋದು. ದೇಶದಲ್ಲಿ ಪೂರ್ತಿ ಜನ ನಕಲಿ ಡಾಕ್ಯುಮೆಂಟ್, 99% ನಕಲಿ ಡಾಕ್ಯುಮೆಂಟಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ಜಾಬ್ ಸೇರಿಸಿದ್ದಾರೆ, ಗೌರ್ಮೆಂಟ್ ಜಾಬ್. ಸೊ ಹಾಗಾಗಿ ಎಲ್ಲ ಜನನೂ ಯಾಮರ್ಸ್ತಾವ್ರೆ. ಮೈ ಕಂಟ್ರಿನ ಯಾಮರ್ಸ್ತಾವ್ರೆ. ಕೋಟಿ ದುಡ್ಡು ಆಚೆ ಹೋಗ್ತೈತೆ. ನೋಡಿ, ನಿಮಗೆ ಈಗಲೇ ಯಾಮರ್ಸ್ತಾರೆ. 5 kg ಅಕ್ಕಿ ನೀವು ಬದುಕಾಗ್ತದ ಕರ್ನಾಟಕದಲ್ಲಿ? ಹೊಟ್ಟೆ ತುಂಬ ಊಟ ಕೊಡ್ತೀವಿ. ಅದೇ ಸಿದ್ದರಾಮಯ್ಯ ಅಲ್ಲಿ 1,000 ರೂಪಾಯಿ 2,000 ರೂಪಾಯಿ ಪರ್ ಹೊತ್ತು ಒಂದು ದಿನದಲ್ಲಿ 5,000 ಊಟಕ್ಕೆ ಖರ್ಚು ಮಾಡ್ತಾವನೆ, ಅವನೊಬ್ಬನ ಊಟಕ್ಕೆ. ಇಲ್ಲಿ ಬಡವ್ರ ಊಟಕ್ಕೆ ಎಷ್ಟು ಖರ್ಚು ಮಾಡ್ತಾವನೆ? 30 ರೂಪಾಯಿದು ಒಂದು ಅಕ್ಕಿಗೆ ಒಂದು kg ಅಕ್ಕಿ ಕೊಡೋಕ್ಕಾಗ್ತಿಲ್ಲಲ್ಲ. 50 ರೂಪಾಯಿ kg, ಹೊರಗಡೆ 70 ರೂಪಾಯಿ 80 ರೂಪಾಯಿ kg ಅಕ್ಕಿ. ಸೊಸೈಟಿಗೆ ಇವ್ರ ಲೆಕ್ಕದಲ್ಲಿ 30 ರೂಪಾಯಿ ಅಂತದ್ದು kg ಅಕ್ಕಿ, ಸೊಸೈಟಿ ಅಕ್ಕಿ. ಇವ್ರ ಲೆಕ್ಕದಲ್ಲಿ 30 ರೂಪಾಯಿ. ಹೊರಗಡೆ ಅಕ್ಕಿ ರೇಟ್ ಎಷ್ಟು? 70-80 ರೂಪಾಯಿ 1 kg ಅಕ್ಕಿ. 5 kg ಅಕ್ಕಿಲಿ ಹೆಂಗೆ ಬಡವರು ಜೀವನ ಮಾಡ್ತಾರೆ? ಮಿಸ್ಟರ್ ರಾಹುಲ್ ಗಾಂಧಿ ಹೊಟ್ಟೆ ತುಂಬ ಎಲ್ಲಿ ಊಟ ಕೊಡ್ತಾ ಇದೆಯಾ? ಎಲ್ಲ ಫೇಕ್. ನೀವು ಫೇಕ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡೋದ್ರಲ್ಲಿ ಎತ್ತಿದ ಕೈ, ಜನನ ಬಕ್ರ ಮಾಡೋದ್ರಲ್ಲಿ ಎತ್ತಿದ ಕೈ. ನೀವೇ ಕೊಲೆ ಮಾಡ್ತೀರಾ, ಮರ್ಡ್ರ್ ಮಾಡ್ತೀರಾ, ಬೇರೆ ಕತ್ತಿಗೆ ಹಾಕ್ತೀರಾ. ಇವೆಲ್ಲ ನಿಮಗೆ
ಈ ಕರೆಕ್ಟ್ ಇನ್ವೆಸ್ಟಿಗೇಷನ್ ಮಾಡೋ ಟೀಮು, ಜಡ್ಮೆಂಟ್ ಮಾಡೋ ಟೀಮು, ಕೋರ್ಟು, ಜುಡಿಷಿಯಲಿ, ಸ್ಟೇಷನ್ನು, ಜೈಲು ಎಲ್ಲ ಕಂಟ್ರೋಲ್ ಕಾಂಗ್ರೆಸ್ ಪಿಂಪ್ ಗೌರ್ಮೆಂಟಲ್ಲಿ ಐತೆ. ಪಿಂಪು ಸೆಕ್ಸ್ ಬ್ರೋಕರ್, ಕಾಂಗ್ರೆಸ್ ಸೆಕ್ಸ್ ಬ್ರೋಕರ್ಸ್ ಇದಾರಲ್ಲ ಅವ್ರು ಕಂಟ್ರೋಲ್ ಮಾಡ್ತಾವ್ರೆ. ಹಾಗಾಗಿ ಯಾಮಾರಿಸ್ತಾವ್ರ. ಚೇತನ್ ಗೌಡ್ರ ಡಿಫೆನ್ಸ್ ಲಾ ಹೋಮ್ ಮಿನಿಸ್ಟರ್ ಆದಮೇಲೆ ಐತೆ ಮಕ್ಕಳ. ದೇಶದ 1 ಇಂಚು ಭೂಮಿ ಕೂಡ ಆಚೆ ಹೋಗಕ್ಕೆ ಬಿಡಲ್ಲ. ದೇಶದ 1 ಇಂಚು ಭೂಮಿ ಇದೆಲ್ಲ ನಮ್ಮ ಬಿ ಜೆ ಪಿರೋ ಲೀಡ್ರುಗಳು ಹೇಳ್ತಾರಲ್ಲ ಅವೆಲ್ಲ ಫೇಕ್ ಇದೆ. ಅವರೆಲ್ಲ ಈಗೇನೋ ಎಲೆಕ್ಷನ್ ಟೈಮಲ್ಲಿ ಅವ್ರಿಗೆ ಒಂಥರ ನಿಗ್ರು ಬಂದಿದೆ ಅಷ್ಟೇ. ಚೇತನ್ ಗೌಡ್ರು ಕೆಲಸ ಮಾಡಿ ತೋರಿಸ್ತಾರೆ. ಅರ್ಥ ಆಯ್ತಲ್ಲ. ಇದೆಲ್ಲ ನಮ್ಮ ದೇಶದ 1 ಇಂಚು ಭೂಮಿ ಆಚೆ ಹೋಗಿದೆ ಅಂದರೆ ಕಾಂಗ್ರೆಸ್ ಪಾರ್ಟಿ ಸೆಕ್ಸ್ ಬ್ರೋಕರ್ಸೇ ಕಾರಣ. ಅವ್ರದ್ದೇ ಮಿಲ್ಟ್ರಿಗಳು. ಅವರು ಮಿಲ್ಟ್ರಿ ಜಾಬ್ ಸೇರಲ್ಲ. ಏನು ಮಿಲ್ಟ್ರಿಗಳು? ಮಿಲ್ಟ್ರಿ ಏನಯ್ಯ ಪುಕ್ಕಟೆ ಮಾಡ್ತದೀಯೇನೋ ಜಾಬ್? ದುಡ್ಡಿಗೆ ಮಾಡ್ತದೀಯ. ಸ್ಯಾಲ್ರಿ ರೊಕ್ಕ ಆಮೇಲೆ ಡಬಲ್ ಸ್ಯಾಲ್ರಿ ನಿಮಗೆ, ಡಬಲ್ ಸ್ಯಾಲ್ರಿಗಳು. ಏನು ಕಾಂಗ್ರೆಸ್ ಪಿಂಪ್ ಏಜೆಂಟಾಗಿ ಕೆಲಸ ಮಾಡೋದಲ್ಲ. ದೇಶ ಸೇವೆ ಮಾಡಬೇಕು. ನೀವು ಮಾಡ್ತಿರೋದು ದೇಶದ್ರೋಹಿಗಳಾಗಿದ್ದೀರ. ಗೋರ್ಮೆಂಟ್ ಸರ್ವೆಂಟ್ಸೇ ನಂಬರ್ 1 ದೇಶದ್ರೋಹಿಗಳಾಗಿದ್ದಾರೆ. ಹೀಗೆ ಅವರೆಲ್ಲ ಎಕ್ಸಾಮ್ ಶೀಟಲ್ಲಿ ಗೋಲ್ ಮೇಲಲ್ಲ. ಎಕ್ಸಾಮ್ ಶೀಟ್ ಹೆಂಗೆ ಅಂದರೆ, ನೀವು ಎಕ್ಸಾಮ್ ಶೀಟ್ ರೆಡಿ ಮಾಡ್ತಾರಲ್ಲ ಬಿಫೋರೇ ಇವರಿಗೆ ಕ್ವಶನ್ ಎಲ್ಲ ಗೊತ್ತಿರುತ್ತದೆ. ಅದನ್ನು ಟ್ರೈನ್ ಅಪ್ ಮಾಡಿಸ್ಬಿಟ್ಟು ಬರ್ಸ್ಬಿಡ್ತಾರೆ. ಅದೇ ಜನರ ಮುಂದೆ ಎಕ್ಸಾಮ್ ಬರೀಲಿ 2 ಮಾರ್ಕ್ಸ್ ತೆಗೆ ಯೋಗ್ಯತೆ ಇಲ್ಲ ಇವರಿಗೆ. 2 ಮಾರ್ಕ್ಸ್ ತೆಗೆ ಯೋಗ್ಯತೆ ಇಲ್ಲ. ಎಲ್ಲ ಕಾಂಗ್ರೆಸ್ ಪಾರ್ಟಿ ಸೆಕ್ಸ್ ಬ್ರೋಕರ್ಸು ಇಡೀ ವ್ಯವಸ್ಥೆನ ನ್ಯಾಯಾಂಗನ, ಜುಡಿಷಿಯಲಿನ ಹಾಳು ಮಾಡಿದ್ದಾರೆ, ಸ್ಪಾಯ್ಲ್ ಮಾಡಿದ್ದಾರೆ. ಕಾರ್ಯಾಂಗನ ಫುಲ್ ಸ್ಪಾಯ್ಲ್ ಮಾಡಿದ್ದಾರೆ. ದೇಶದ ಸಂಪತ್ತು, ರಾಜ್ಯ ಸಂಪತ್ತು ಅಂತೂ ಲೂಟಿ ಮಾಡಾಕ್ಬಿಟ್ಟಿದ್ದಾರೆ. ಸೊ ಮೈ ಕಂಟ್ರಿ ಆಲ್ ಪಬ್ಲಿಕ್ ವೋಟ್ ಫಾರ್ ಓನ್ಲಿ ಭಾರತೀಯ ಜನತಾ ಪಾರ್ಟಿ. ನೆಕ್ಸ್ಟ್ ಶ್ರೀ ಚೇತನ್ ಗೌಡ್ರು ಲಾ ಮಿನಿಸ್ಟ್ರು, ಡಿಫೆನ್ಸ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು ಆಗೇ ಆಗ್ತಾರೆ. ಇದಕ್ಕೆಲ್ಲ ಇಲ್ಲೇ ಚೇತನ್ ಗೌಡ್ರು ಬಂದು ಕೂತ ಮೇಲೆ ಇವೆಲ್ಲ ನಡೆಯಲ್ಲ. ತೋರಿಸ್ತೀನಿ ಹೆಂಗೆ ಅಂತ. ಲಾ ಪವರು, ಜುಡಿಷಿಯಲಿ ಪವರು, ಅಡ್ಮಿನಿಸ್ಟ್ರೇಷನ್ ಪವರು ನಾನು ತೋರಿಸ್ತೀನಿ ಬಂದುಬಿಟ್ಟು. ಅರ್ಥ ಆಯ್ತಲ್ಲ. ಸೊ ಇವರು 5 kg ಅಕ್ಕಿ ಕೂಡ ಯೋಗ್ಯತೆ ಇಲ್ಲ ಇವ್ರಿಗೆ. 5 kg ಅಕ್ಕಿ ಬೇಲೆ ಅವ್ರು ಕೂಡ ಯೋಗ್ಯತೆನೇ ಇಲ್ಲಲ್ಲ ಅವರಿಗೆ. ಬಡವರು 5 kg ಅಕ್ಕಿಲಿ ಬದುಕ್ಬಿಡ್ತಾರ? ಕಾಂಗ್ರೆಸ್ ಪಾರ್ಟಿ ಕ್ವಶನು. ಇವ್ರು ಮಾತ್ರ ಒಂದೊಂದು ದಿನದ ಊಟಿಗೆ 10 ಲಕ್ಷಗಟ್ಟಲೆ ಖರ್ಚು ಮಾಡ್ತಾವ್ರೆ. ಇಲ್ಲಿ ಬಡವರಿಗೆ 30 ರೂಪಾಯಿ ಅಕ್ಕಿ kg ಅಂದರೆ ಸೊಸೈಟಿ ಲೆಕ್ಕ. ಹೊರಗಡೆ ಎಷ್ಟು ರೇಟು? 100 ರೂಪಾಯಿ 1 kg ಅಕ್ಕಿ. ಹೆಂಗೆ ಬದುಕಬೇಕು ಬಡವರು? ನಿಮ್ಗೆ ಯೋಗ್ಯತೆ ಇದ್ದರೆ 30 kg ಪರ್ ಪರ್ಸನಿಗೆ ಕೊಡ್ರಿ. ಅವಾಗ ಹೊಟ್ಟೆ ತುಂಬ ಊಟ ಕೊಡ್ತದೀವಿ ಅಂತ ಹೇಳ್ಬೋದು. ಮೈ ಕಂಟ್ರಿ ಆಲ್ ಪಬ್ಲಿಕ್ ವೋಟ್ ಫಾರ್ ಓನ್ಲಿ ಭಾರತೀಯ ಜನತಾ ಪಾರ್ಟಿ. ಮೈ ಕಂಟ್ರಿ ಪಬ್ಲಿಕ್ಕನ್ನ ಬ್ರಿಟಿಷ್ ಕಾಂಗ್ರೆಸ್ ಪಾರ್ಟಿ ಯಾಮಾರಿಸ್ತಿದ್ದಾರೆ, ಐಡಲ್ ಇಡ್ತಿದ್ದಾರೆ, ಬಕ್ರಾ ಮಾಡ್ತವ್ರೆ. ಇದಕ್ಕೆಲ್ಲ ನೆಕ್ಸ್ಟ್ ಡೇಸಲ್ಲಿ ಇದಕ್ಕೆ ಯಾವುದಕ್ಕೂ ಅವಕಾಶ ಕೊಡೋದಿಲ್ಲ. ಮೈ ಕಂಟ್ರಿ ಆಲ್ ಪಬ್ಲಿಕ್ ವೋಟ್ ಫಾರ್ ಓನ್ಲಿ ಭಾರತೀಯ ಜನತಾ ಪಾರ್ಟಿ. ಮೈ ಕಂಟ್ರಿ ಪಬ್ಲಿಕ್ಕಿಗೆ ಸಲಾಂ.